ಬೆಂಗಳೂರಿನ ಕಾವಲ್ ಬೈರಸಂದ್ರದಲ್ಲಿರುವ ಮಸ್ಜಿದಿತೂರ್ನಲ್ಲಿ ಕೇರ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಡಿಕೋಡೆಡ್ ಎಂಬ ಉಚಿತ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಅಸ್ಸಲಾಮು ಅಲೈಕುಂ. ನಾನು ಸೈಯದ್ ಸಾದತ್. ಇವತ್ತು ನಮ್ಮದು ಒಂದು ಕೆರಿಯರ್ ಗೈಡೆನ್ಸ್ ಮತ್ತು ಮಕ್ಕಳಿಗೆ ಡಿಕೋಡಿಂಗ್ ಎಕ್ಸಾಮ್ಸ್ ಅಂತ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ. ಮಸ್ಜಿದಿತೂರ್ ಕಮಿಟಿ ಮತ್ತು ದ ಖೈರ್ ಫೌಂಡೇಶನ್ ಅವರು ವತಿಯಿಂದ ಆರ್ಗನೈಸ್ ಮಾಡಿದರು. ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮ ಬಂತು. ಇಲ್ಲಿ ಈ ವರ್ಷ SSLCಯನ್ನು ಪರೀಕ್ಷೆಯನ್ನು ಫೇಸ್ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಧರ್ಮ, ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳನ್ನು ಈ ಮಸ್ಜಿದ್ ಕಮಿಟಿಯವರು ಮತ್ತು ಖೈರ್ ಫೌಂಡೇಶನ್ ಅವರು ಸುಮಾರು 35 ಶಾಲೆಗಳಿಗೆ ಹೋಗಿ ಎಲ್ಲರನ್ನ ಮಕ್ಕಳನ್ನು ಇಲ್ಲಿ ಕರೆದಿದ್ರು. 100ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಬಂದಿದ್ದರು. ಇವರ ಜೊತೆ ನನ್ನ ಇಂಟ್ರ್ಯಾಕ್ಷನ್ ಇತ್ತು. ಇವತ್ತು ಪರೀಕ್ಷೆಯನ್ನು ಹೇಗೆ ಫೇಸ್ ಮಾಡಬೇಕು, ಭಯನ ಹೇಗೆ ಹೋಗಿಸ್ಬೇಕು, ಮೊಬೈಲ್ ಅಡಿಕ್ಷನ್ ಹೇಗಿರುತ್ತೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ನಮಗೆ ಡಿಸ್ಟ್ರಾಕ್ಷನ್ ಹೇಗಾಗುತ್ತೆ, ನಾವು ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ನ ಹೆಂಗೆ ತಗೋಬಹುದು, ಬರೀ ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಕ್ಲಾಸ್ ಬಂದರೆ ಏನು ಮಾಡಬೇಕು, 90% ಬರಬೇಕಂದ್ರೆ ಏನು ಮಾಡಬೇಕು, ಇವೆಲ್ಲ ಮೆಥಡ್ಸ್ನ ತುಂಬ ಚೆನ್ನಾಗಿ ಹೇಳಿದ್ದೀವಿ. ನಮಗೆ ಇಲ್ಲಿ ಮಸೀದಿ ಕಮಿಟಿಯವರು ಮತ್ತು ಖೈರ್ ಫೌಂಡೇಶನ್ ತುಂಬ ಅದ್ಭುತವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರೊಜೆಕ್ಟರಿಂದ, ಮೈಕ್ ಸಿಸ್ಟಮಿಂದ, ಮಕ್ಕಳಿಗೆ ಸ್ನ್ಯಾಕ್ಸಿಂದ ಬಹಳ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬೇರೆ ಕಡೆ ಮಸ್ಜಿದ್ ಕಮಿಟಿಯವರು ಕೂಡ ಈ ಥರ ಯುವಕರ ಜೊತೆ ಸೇರಿ, NGOs ಜೊತೆ ಸೇರಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವು ಎಲ್ಲ ಸಮುದಾಯದ ಮಕ್ಕಳಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಬೋದು, ಒಳ್ಳೆಯ ಅವರಿಗೆ ಒಂದು ಬೆನಿಫಿಟ್ನ ನಾವು ಪಾಸ್ ಮಾಡ್ಬೋದು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಮ್ಯಾಥ್ಸ್ ಅಂದರೆ ಏನಂದರೆ, ನಾನೊಂದು ಫೆಮಿಲಿಯರ್ ವರ್ಡ್ ಹೇಳ್ತೀನಿ, ಮೇರಿ ಆತ್ಮ ತುಜೆ ಹಮೇಶಾ ಸತಾಯಿಗಿ ಅಂತ. ಅಂದರೆ ಭಯ ಇರುತ್ತೆ, ನಾವೇ ಅಂದ್ಕೊಂಡ್ಬಿಡ್ತೀವಿ ಒಂದು ಭಯ, ಏನು ಮ್ಯಾಥ್ಸ್ ಅಂದರೆ ಏನೋ ಒಂದು ದೊಡ್ಡ ಏನೋ ಆತ್ಮ ಇದೆ ನನಗೆ ಹೆದರಿಸುತ್ತೆ ಅಂತ. ಆ ಭಯ ನನ್ನಲ್ಲೂ ಇತ್ತು. ನನ್ನ ರಿಯಲ್ ಸ್ಟೋರಿನೇ ಮಕ್ಕಳಿಗೆ ಹೇಳ್ತೀನಿ. ನಾನು ಎಷ್ಟು ಹೆದರ್ತಾ ಇದ್ದೆ ಮುಂಚೆ 10th ಸ್ಟ್ಯಾಂಡರ್ಡ್ ಇದ್ದಾಗ, ಇವಾಗ ನಾನು IAS ಪರೀಕ್ಷೆಗೆಲ್ಲ ಪಾಠ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಮಾಡಿಸ್ತೀನಿ. ಅದು ನಮ್ಮ ಮನಸ್ಸಲ್ಲಿ ಒಂದು ಭಯ, ಸುಳ್ಳು ಭಯ ಅಷ್ಟೇ. ಅದನ್ನು ಒಂದು ಸಲ ಹೋಗ್ಲಾಡಿಸಿದ್ರೆ ಸಾಕು, ಮತ್ತೆ ಲೈಫಲ್ಲಿ ಭಯ ಬರೋದಿಲ್ಲ ಅಂತ. ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಒಂದು ಚಟುವಟಿಕೆ ಮಾಡ್ತೀವಿ, ಒಂದು ಆ್ಯಕ್ಟಿವಿಟಿ ಮಾಡ್ತೀವಿ ನಂಬರ್ಸ್ ರಿಲೇಟೆಡ್. ಸೊ ನಂಬರ್ಸ್ ರಿಲೇಟೆಡ್ ಒಂದು ಸ್ವಲ್ಪ ಹೊತ್ತು ಅವ್ರು ಎಂಜಾಯ್ಮೆಂಟ್ ಮಾಡಿದ ತಕ್ಷಣ ಅವರಿಗೆ ನಂಬರ್ಸ್ ಅಂದರೆ ಫ್ರೆಂಡ್ಸ್ ಆಗಿಬಿಡ್ತಾರೆ ಆಟೋಮೆಟಿಕಲಿ. ಸೊ ಅವ್ರು ಆ್ಯಕ್ಚುಲಿ ಮ್ಯಾಥ್ಸ್ನ ಎಂಜಾಯ್ ಮಾಡ್ತಾರೆ. ಆ ರೀತಿ ಟೆಕ್ನಿಕ್ಸಿಂದ ನಾವು ಮ್ಯಾಥ್ಸ್, ಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ನಾವು ಅವರಿಗೆ ಮಾಡಿಕೊಟ್ವಿ. ಇವತ್ತು ಮೇಯ್ನ್ ಏನಂದರೆ, ಓದುವ ಹವ್ಯಾಸ ಇಟ್ಕೋಬೇಕಷ್ಟೇ. ಸಿಂಪಲ್ ರೀಡಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಏನಾದರೂ ಸಿಗಲಿ, ಒಂದು ನ್ಯೂಸ್ ಪೇಪರ್ ಸಿಕ್ಕಿದ್ರೂ ಓದಬೇಕು ಅವರು. ಈ ಓದೋ ಅಭ್ಯಾಸವನ್ನು ಬೆಳೆಸ್ಕೊಳ್ತಾ ಹೋದರೆ, ರೀಡಿಂಗ್ ಹ್ಯಾಬಿಟ್ಸ್ನ, ಆಟೋಮೆಟಿಕಲಿ ಅವ್ರ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಚಾಲೆಂಜ್ ಏನಾಗ್ತದೆ, ಈ ಜನ್ರೇಷನ್ಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾಯಿದೆ. ಸೋಷಿಯಲ್ ಮೀಡಿಯಾ, ಮೊಬೈಲ್ ಓಪನ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ಎಲ್ಲ ಡೇಟಾ ಎಲ್ಲ ಆನ್ ಆಗಿದ ತಕ್ಷಣ ಬೇರೆ ಬೇರೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಮಕ್ಕಳಿಗೆ ನಾನು ಇವತ್ತು ಗೈಡ್ ಮಾಡಿದೆ, ನೀವು ನೋಟಿಫಿಕೇಷನ್ಸ್ನ ನೋಡಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ನಿಮ್ಮ ಉಪಯೋಗಕ್ಕೆ ಬರೋಂಗೆ ಯೂಸ್ ಮಾಡಿ ಅಂತ ಒಂದು ಗೈಡೆನ್ಸ್ ಕೊಟ್ವಿ. ಸೊ ನಾವು ಇವಾಗಿನ ಯುವಕರಿಗೆ ನೀವೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಳಕ್ಕೆ ತಯಾರಿಲ್ಲ, ಅದು ಸಾಧ್ಯವೂ ಇಲ್ಲ. ನಾವು ಅದನ್ನು ಹೆಂಗೆ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕಂತ ಹೇಳಿಕೊಟ್ರೆ ಅವರು ಬಹುಶಃ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಎರಡೂ ಇದೆ, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದು ಬಹಳಷ್ಟು ಎಕ್ಸಾಂಪಲ್ ನಾನು ಇವತ್ತು ಅವ್ರಿಗೆ ಒಂದು AI ಸಾಫ್ಟ್ವೇರ್ ಯೂಸ್ ಮಾಡಿ ಅವರ ಪರೀಕ್ಷೆಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ದೆ. ನಾನು ಅದನ್ನು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿದ್ರೆ ನನಗೆ ಒಳ್ಳೆಯದಾಗೇ ಆಗುತ್ತೆ. ಮೊಬೈಲಿಂದ ಬೆನಿಫಿಟ್ ತುಂಬ ಇದೆ. ನನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ನೀವು, ನನ್ನ ಚಾಟ್ GPT ಯೂಸ್ ಮಾಡಿ ಎಷ್ಟೊಂದು ಮಾಡಿದ್ದೀನಿ ಸ್ಕ್ರೀನ್ಸು, AI ಸಾಫ್ಟ್ವೇರ್ ಯೂಸ್ ಮಾಡಿದ್ದೀನಿ PPT ನಾನು ಎಷ್ಟೊಂದು ಮಕ್ಕಳಿಗೆ ವಿಡಿಯೋ ಮಾಡಿ ತೋರಿಸಿದೆ. ಇದು AI ಸಾಧ್ಯ ಆಯಿತು, ನನಗೆ ಬಹಳ ಉಪಯೋಗ ಆಯಿತು ಆ್ಯಕ್ಚುಲಿ. ಸೊ ಮಕ್ಕಳಿಗೆ ಏನು ಹೇಳ್ತೀನಿ, ನೀವು ಓದೋಕ್ಕೋಸ್ಕರ ಅದನ್ನು ಯೂಸ್ ಮಾಡಿ. ಇವತ್ತೊಂದು ಗೂಗಲ್ ನೋಟ್ಬುಕ್ ಅಂತ ಒಂದು ಸಾಫ್ಟ್ವೇರ್ನ ನಾವು ತೋರಿಸಿದ್ವಿ, ಹೆಂಗೆ ಎಷ್ಟು ಚೆನ್ನಾಗಿ ಅದರಲ್ಲಿ ವೀಡಿಯೋ ಕ್ರಿಯೇಟ್ ಮಾಡುತ್ತೆ. ಸೊ ಆ ರೀತಿ ನಾವು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಾವು ಬರೀ ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಾನು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಂದೇಶ ಕೊಡ್ತೀನಿ, ನಮ್ಮ ದೇಶದ ಯುವಜನತೆ ನಮ್ಮದು ಹೈಯೆಸ್ಟ್ ಇರೋದು ಇಡೀ ಪ್ರಪಂಚದಲ್ಲಿ. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ. ಅಂದರೆ ನಮ್ಮ ಯುವಜನತೆ ತುಂಬ ಸ್ಟ್ರಾಂಗ್ ಇದೆ. ನಮ್ಮ ಕಂಟ್ರಿದು ಯುವಜನತೆ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಸರಿಯಾದ ದಾರಿ ಅಂದ್ರೇನು, ಶಿಕ್ಷಣವನ್ನು ಪಡೆದುಕೋಬೇಕು, ಉದ್ಯೋಗಗಳನ್ನು ಕೊಡೋರಾಗಬೇಕು. ಇದು ಯಾವಾಗುತ್ತೆ, ನಾವು ಓದೋದು ಅಭ್ಯಾಸ ಇಟ್ಕೊಂಡ್ರೆ ಆಗುತ್ತೆ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಯಾಕೆ ಕೊಡೋಕ್ಕೆ ಶಕ್ತಿ ಆಯಿತು ಅಂದರೆ, ಅವರು ಅಷ್ಟು ಓದಿ ಜ್ಞಾನ ಪಡ್ಕೊಂಡ್ರು. ಸೊ ಕುರಾನಲ್ಲೂ ಹೇಳಿರೋದಷ್ಟೇ, ಇಖ್ರಾ ಅಂತ ಸ್ಟಾರ್ಟ್ ಮಾಡಿರೋದು, ಓದಿ ಅಂತಲೇ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ನಾವು ಓದೋದಕ್ಕೆ ಪ್ರಯಾರಿಟಿ ಕೊಟ್ಬಿಟ್ರೆ ಸಾಕು, ಇನ್ನೆಲ್ಲ ರೀತಿಯ ಪ್ರಗತಿ ಖಂಡಿತವಾಗ್ಲೂ ಆಗುತ್ತೆ. ಇದೇ ನನ್ನ ಯುವಜನತೆಗೆ ನನ್ನ ಸಂದೇಶ, ಓದೋದು ಕಡೆ ಗಮನ ಕೊಡಿ. Rahman, I am from Stalwart Integrated School. We got a message from our school that a session is being attended here. Session was very good. Topics were very understanding. Only suggestion is the time management. Sir explained all the topics very clearly. I am very satisfied with this session. Thank you. Assalamu alaikum. Myself Aisha Alia Mariam from Wisdom English High School. Thank you for giving us lecture. It was very nice and it was very helpful for us. Thank you. क्या सीखने को मिला आपको?
बहुत कुछ सीखने का अवसर मिल रहा है, जैसे कि मैथ्स, साइंस और जो भी हमारे प्रॉब्लम्स है वो हम ना दूसरा मतलब बहुत अच्छा एक्सप्लेन करें सर। थैंक यू फॉर द सेक्टर। अब क्या क्या चेंजेस होंगे अब आप ये ट्रेनिंग हासिल करने के पढ़ने के लिए बहुत कोशिश करेंगे, मतलब एवरेज पे थे हम लोग और अभी बहुत सारा मतलब बहुत ट्राई करेंगे पढ़ने के लिए, जैसे हम लोग 90 के अबव ट्राई करेंगे पढ़ने के लिए। So, अल्हम्दुलिल्लाह, अस्सलाम वालेकुम। मस्जिद तूर ये 4th ईयर कंसेक्यूटिवली ये कर रहे प्रोग्राम बच्चों के लिए। एवरी ईयर जो है स्टूडेंट्स जो है उसका फ़ायदा उठा रहे हैं। सादात साहब जो है ही इज़ डूइंग ए वंडरफुल जॉब। स्टूडेंट्स को कॉन्फिडेंस दिला रहे हैं या फियर जो है वो निकाल के बोर्ड एग्ज़ाम के साथ फेस करना। सो ही इज़ टीचिंग दैट एंड आई थिंक जो भी स्टूडेंट्स आए SLC के बॉयज़ गर्ल्स, आई थिंक माशाल्लाह दे हैव टेकन फुल एडवांटेज ऑफ इट। सो दिस प्रोग्राम जो है मस्जिद तूर में खैर फाउंडेशन है हमारा, जो यंगस्टर्स हैं, प्रोफेशनल हैं, वो करने की कोशिश कर रहे हैं। अल्हम्दुलिल्लाह दिस इज़ 4th ईयर वी आर डूइंग इट। अच्छा, इसमें क्या मुस्लिम के साथ साथ गैर मुस्लिम बच्चे भी शामिल हैं? जी, सो द इन्विटेशन फॉर बोथ स्टूडेंट्स, जो भी स्टूडेंट है मुस्लिम हो नॉन मुस्लिम हो सभी आते हैं इधर। लॉट ऑफ नॉन मुस्लिम स्टूडेंट्स आल्सो भी आते हैं। आई थिंक उनको भी फ़ायदा मिला। और आगे और क्या क्या एक्टिविटीज़ करना चाह रहे हैं? चलो, हमारा एक्टिविटीज़ जो है इसके बाद कैरियर काउंसलिंग करते हैं हम। वी कॉल 1-to-1 स्टूडेंट्स एंड गाइड देम इनटू क्या कैरियर कर ले सकते हैं आगे। देन सेकेंड इज़ वी ऑल्सो हैव स्कॉलरशिप्स उनको देते हैं जो डिजर्विंग स्टूडेंट्स हैं, तो वी कॉल देम एंड गिव स्कॉलरशिप्स एवरी ईयर। आज मोटिवेटिंग जो सादत सर भी करे आज, वो मोटिवेटिंग था कि कैसा फोकस करना है। सो ये लॉट ऑफ नॉइजेस आर देयर, लॉट ऑफ स्क्रीन टाइम स्टूडेंट्स स्पेंड कर रहे हैं, तो कैसा उसको अवॉइड करना है एंड कैसा उसको एडवांटेज लेना है। So that's what we discussed today. Assalamu alaikum. Alhamdulillah, I'm very thankful to Masjid Tour committee and the entire professional group of Khair Foundation. Okay, this is the 4th time we are doing this and it's being very consistent. हमें कंसिस्टेंसी से काम कर रहे हैं, तो अल्लाह का शुक्र एहसान है। तो और इसका एक ऑब्जेक्टिव था कि all the students get benefited, how to make like simple strategies and clear the exams and make sure they don't fail. अल्हम्दुलिल्लाह वी आर वेरी हैप्पी इन दिस पर्सपेक्टिव। ये एक महीने की मेहनत थी, इसमें ऑलमोस्ट 35 स्कूल्स वर इनवाइटेड, तो अल्हम्दुलिल्लाह 100+ स्टूडेंट्स हैव कम। तो अल्हम्दुलिल्लाह इट्स अ वेरी स्ट्रॉन्ग मैसेज, इट्स फॉर द एंटायर कम्युनिटी इज़ व्हाट वी वांट टू से।